ಹಾಕಿ ಮಿಕ್ಸ್ ಮಾಡ್ತೇನೆ. ನೋಡಿದ್ರಲ್ಲ ಹಿಟ್ಟು ಎಷ್ಟು ಉಬ್ಬಿ ಬಂದಿದೆ. ಅದನ್ನೀಗ ನಾನು ಒಂದು 5 ನಿಮಿಷ ಹಾಗೆ ಇಟ್ಕೊಳ್ತೇನೆ ಉಪ್ಪು ಹಾಕಿದ್ದು. ಅಷ್ಟರೊಳಗೆ ನಾನು ಚಟ್ನಿ ಸಹ ರೆಡಿ ಮಾಡ್ಕೊಳ್ತೇನೆ. ನಾನು ನೋಡಿ ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೆ. ಒಂದು 3 ಜನ ಅಥವಾ 4 ಜನರಿಗೆ ಆಗುವಷ್ಟು ನಾನು ಚಟ್ನಿ ಮಾಡ್ಕೊಳ್ತಾ ಇರೋದು. ಇಲ್ಲಿ ಸ್ವಲ್ಪವೇ ಮಾಡೋದು. ಇದಕ್ಕೀಗ ಶುಂಠಿ ನೋಡಿ, ಇಷ್ಟು ಸ್ವಲ್ಪ ಶುಂಠಿ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನು ಪುದೀನ ಬೆಳ್ಳುಳ್ಳಿ ಏನು ಸಹ ಹಾಕ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾ ಇದ್ದೇನೆ. ತೆಂಗಿನ ತುರಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕಂತೇಳಿ ನಾನಿಲ್ಲಿ 1.5 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ. ಒಂದು ಫುಲ್ ಹಾಕಿದ್ದು ಒಂದು ಅರ್ಧ ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರ ಉಂಟಿದು. ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿಲ್ಲ ಅಂತ ಹೇಳಿದರೆ ಸ್ವಲ್ಪ ಹುಳಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾ ಇದ್ದೇನೆ. ಆಮೇಲೆ ಕಲ್ಲುಪ್ಪು ಸ್ವಲ್ಪ. ಮತ್ತು ಇದು ಎಂತ ಹುರುಗಡ್ಲೆ ಉಂಟಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೇನೆ. 1 ಚಮಚದಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ಇದು ಸಹ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಇದನ್ನು ಸಹ ಒಂದು ಬೌಲಲ್ಲಿ ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ನೀರು ಹಾಕ್ತೇನೆ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂದು 2-3 ಸ್ಪೂನಷ್ಟು ನೀರು ಹಾಕಿದ್ದೇನೆ ಅಷ್ಟೇ. ನೋಡಿ, ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ತೆಳು ಇದ್ರೂ ಸಹ ಒಳ್ಳೆಯದಾಗೋದಿಲ್ಲ. ಒಂದೊಂದು ದೋಸೆಗೆ ಅಂದರೆ ನೀರು ದೋಸೆ ಆ ಥರದಕ್ಕೆ ಸ್ವಲ್ಪ ತೆಳು ಇದ್ರೆ ಒಳ್ಳೆಯದಾಗ್ತದೆ ಚಟ್ನಿ. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ. ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಸಾಸಿವೆ ನೋಡಿ ಹಾಕ್ಕೊಂಡೆ. ಸಾಸಿವೆ ಸ್ವಲ್ಪ ಚಟಪಟ ಆಗ್ತಾ ಇರುವಾಗ ಕರಿ ಲೀವ್ಸ್ ಉಂಟಲ್ಲ ಅದನ್ನು ಹಾಕ್ಕೊಳ್ತೇನೆ. ನೋಡಿ, ಒಂದೊಂದು ಚಟ್ನಿ ನಾವು ಒಂದೊಂದು ಥರ ಮಾಡ್ಕೊಳ್ತೇವೆ. ಒಂದೊಂದು ಚಟ್ನಿಗೆ ಒಗ್ಗರಣೆಗೆ ನಾವು ಇಲ್ಲಿ ಉದ್ದಿನಬೇಳೆ ಸಹ ಹಾಕ್ತೇವೆ. ನಾನಿಲ್ಲಿ ಉದ್ದಿನಬೇಳೆ ಹಾಕಲಿಲ್ಲ. ಮತ್ತು ಸ್ವಲ್ಪ ಹಿಂಗು ಸಹ ಹಾಕ್ಕೊಂಡೆ. ನೋಡಿ, ನಾನೀಗ ಖಾಲಿ ಸಾಸಿವೆ, ಕರಿ ಲೀವ್ಸ್ ಮತ್ತು ಹಿಂಗು ಇಷ್ಟೇ ಇದಕ್ಕೆ ಒಗ್ಗರಣೆಗೆ. ಇದನ್ನೀಗ ಚಟ್ನಿಗೆ ಆ್ಯಡ್ ಮಾಡ್ಕೊಳ್ತೇನೆ ನಾನಿಲ್ಲಿ ತವಾ ಸಹ ಇಟ್ಕೊಂಡಿದ್ದೆ ಒಂದು ಸೈಡಿಗೆ ಬಿಸಿ ಮಾಡಲಿಕ್ಕೆ. ಈಗ ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳಿ. ಆಮೇಲೆ ಹಿಟ್ಟು ಹಾಕ್ಕೊಳ್ಳಿ. ದೋಸೆ ತವಾ ತುಂಬ ಕಾದ್ಮೇಲೆ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲ, ಮೀಡಿಯಮ್ ಮತ್ತು ಹೈ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಳ್ಳಿ. ದೋಸೆ ತುಂಬ ಸ್ಪ್ರೆಡ್ ಮಾಡೋದು ಬೇಡ. ನೋಡಿ, ಇಷ್ಟೇ ಮಾಡಿದರೆ ಸಾಕು. ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸೈಡಿಂದ. ಇದನ್ನು ಮಾತ್ರ ನಾವು ಲಿಡ್ ಕ್ಲೋಸ್ ಮಾಡಿಯೇ ನಾವು ದೋಸೆ ರೆಡಿ ಮಾಡ್ಕೊಳ್ಬೇಕಾಗ್ತದೆ. 1-2 ನಿಮಿಷದ ಒಳಗಡೆ ಆಗ್ತದೆ ದೋಸೆ. ನೋಡಿ, ಆಗಿದೆ. ಇದು ಗೊತ್ತಾಗ್ತದಲ್ಲ, ಇದು ಎಷ್ಟು ಕ್ಲೀನ್ ಆಗಿದೆ ನೋಡಿ. ಮತ್ತು ತುಂಬ ಸ್ಮೂತ್ ಸಹ ಉಂಟು ಇದು ದೋಸೆ. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ. ನಾನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೇನೆ ದೋಸೆ. ತುಂಬ ಒಳ್ಳೆಯದಾಗ್ತದೆ. ಸಿಂಪಲ್. ಇದು ಉದ್ದಿನಬೇಳೆ ಬೇಡ, ಅವಲಕ್ಕಿ ಬೇಡ, ಈನೋ ಆಗಲಿ ಸೋಡಾ ಯಾವುದು ಸಹ ಬೇಡ ಇದಕ್ಕೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಾತ್ರ ನೀವು ಇದನ್ನು ದೋಸೆ ರೈಸ್ ಅಲ್ಲ, ಇಡ್ಲಿ ರೈಸಲ್ಲಿ ಮಾಡ್ಕೊಳ್ಳಿ. ನೋಡಿ, ದೋಸೆ ಜೊತೆಲಿ ನಾನು ಚಟ್ನಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸೈಡಿಗೆ ಸ್ವಲ್ಪ ನನಗೆ ಅದು ಚಿಂಗ್ಸ್ ಚಟ್ನಿ ಉಂಟಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಮತ್ತು ಬಿಸಿ ಬಿಸಿ ಚಾ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.